ವಕೀಲ್ ಪಾಷ ಜಾಗೀರ್ದಾರ್ ನಮ್ಮ ಮನೆಗೆ ತಿಂಗಳು ಜೀರೋ ಕೊಟ್ಟು ಹೋಗ್ಯಾರ ಅವರು. ಈಗ 10 ತಿಂಗಳು ನಿಂತ ಹಿಂದೆ ಬಿಲ್ ಅವ ನನ್ನ ಬಲ್ಲಿ. ಈಗ ಒಮ್ಮೆಲಿಗೆ 42,000 ರೂಪಾಯಿ ಹಾಕೋಗ್ಯಾರ. ಒಂದು ಇಷ್ಟು ದಿವಸ ಬಾಕಿ ಇದ್ರೆ ಬಿಲ್ನಾಗ ಬರಬೇಕಿಲ್ಲ. ನಮ್ಮ ಬಿಲ್ನಾಗ ಜೀರೋ ಯಾಕೆ ಹಾಕಾರ? ಒಮ್ಮೆಲಿಗೆ ಬಂದು ಕೇಸಿ 42,000 ರೂಪಾಯಿ ಹಾಕಿಬಿಟ್ರೆ. ಮೊದಲು ಗ್ಯಾರಂಟಿ ಯೋಜನೆ ನಿಮ್ಗೆ ಅಪ್ಲೈ 200 ಯೂನಿಟ್ ಫ್ರೀ ಆದ್ರಿ ನಮ್ಗೆ. ಎಷ್ಟು ತಿಂಗಳು ಬಂದ್ರೆ ಒಂದು ತಿಂಗಳು ಲಾಸ್ಟ್ ತಿಂಗಳದೇ 42,000 ರೂಪಾಯಿ ಕೊಟ್ಟಾರಿ. ಎಷ್ಟು ರೂಮ್ ಅವ್ರಿ ನಿಮ್ಮ ಏನಂತ? 3 ರೂಮ್ ಅವ್ರಿ, ಫ್ಯಾನ್ ಅವ್ರಿ. ಕೇಳಿದ್ರೆ ಏನಂತಾರೆ ಅಂತೀರಿ? ಕೇಳಿದೆ ನಿಮ್ಮ ಬಾಕಿ ಅದು ಬಾಕಿ ಇತ್ತು. ಹಿಂದೆ ಬಾಕಿ ಫ್ರೀ ಆಗೋದು ಮುಂದೆ 10,000 ಬಾಕಿ ಇತ್ತು. ಬಾಕಿ ನಾವು ಪೇಡ್ ಮಾಡಿದ ಮೇಲೆ ನಮ್ಗೆ ಫ್ರೀ ಮಾಡ್ಯಾರ. ಈಗ ಅಂದ್ರೆ ಮತ್ತೆ ಹಿಂದಿನ ಬಾಕಿ ಅಂತ ಹೇಳತ್ತಾರೆ. ಕಟ್ ಅಂತಾರೆ. ಕಟ್ ಮಾಡ್ತೇನೆ ಅಲ್ಲತ್ತಾರ. ಈಗ ಏನಾಗಬೇಕು? ಫ್ರೀ ಇದು ಆಗ್ಬೇಕು ನಮಗೆಲ್ಲ. ಇದು ಮಾಡಿಲ್ಲ ಫ್ರೀ ಜೀರೋ ಬಂದಲ್ಲ. ಮತ್ತೆ ಈಗ 42,000 ಬಂದರೆ ಹೆಂಗೆ ರೀ? ಜೇವರ್ಗಿ ತಾಲೂಕಿನ ಹಲವಾರು ಹಳ್ಳಿ ಒಳಗೆ, ವಿಶೇಷವಾಗಿ ಸಿಗಿರ್ತಹಳ್ಳಿ, ಯಾಳ್ವಾರ, ಕೊಡಚಿ ಮುಂತಾದಂಥ ಹಳ್ಳಿಯೊಳಗೆ ಜೆಸ್ಕಾಮ್ನವರು ಬೇಕಾಬಿಟ್ಟಿಯಾಗಿ ಬಿಲ್ಲನ್ನು ಕೊಡ್ತಾಯಿದ್ದಾರೆ. 10,000, 15,000, 20,000, 40,000, 1 ಲಕ್ಷ, 2 ಲಕ್ಷದ ರೀತಿಯೊಳಗೆ ಬಿಲ್ಲನ್ನು ಕೊಡ್ತಾಯಿದ್ದಾರೆ. ಈ ಅಕ್ರಮವನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ CPI, ಆದರ್ಶ ಗ್ರಾಮ ಸಮಿತಿ ಯಾಳ್ವಾರ್ ಹಾಗೂ ಜೇವರ್ಗಿ ಅಡ್ರಾಮಿ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡ್ತೇವೆ. ಈಗ SS ಮನೆಗಳು ಬಂದಿದ್ದಾವೆ ಇಲ್ಲಿ. ಅಲ್ಲಿ ನೂರಾರು ಮನೆಗಳಿಗೆ ಈ ರೀತಿ ಬಿಲ್ ಬರ್ತಾ ಇದ್ದಾರೆ. ನೂರಾರು ಪ್ರತಿ ಒಂದೊಂದು ಹಳ್ಳಿಯೊಳಗೆ, ಸಿಗಿರ್ತಹಳ್ಳಿ ಗ್ರಾಮದೊಳಗೆ 90% ಮನೆಯೊಳಗೆ ಈ ಸಮಸ್ಯೆ ಬಂದಿದೆ. ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಆದರೆ ಅಧಿಕಾರಿಗಳು ಇದನ್ನು ತಾಂತ್ರಿಕ ದೋಷ ಅಂತೇಳಿ ನಮಗೆ ಮೌಖಿಕವಾಗಿ ಒಪ್ಕೊಂಡ್ರು ಕೂಡ ಅವರು ಅದನ್ನು ಅಲ್ಲಿ ರೈತರಿಗೆ ನಿಮ್ಗೆ ಹಳಿ ಬಾಕಿ ಅದ, ನೀವು ಕಟ್ಟಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ, ನೀವು ಕಟ್ಟಲಿಲ್ಲ ಅಂದರೆ ನಿಮ್ಮ ಬಿಲ್ಲನ್ನು, ನಿಮ್ಮ ಕರೆಂಟನ್ನು ಕಟ್ ಮಾಡ್ತೀವಿ, ಇಲ್ಲ ನಿಮ್ಗೆ ಜೈಲಿಗೆ ಕಳಿಸ್ತೀವಿ, ರಿಕವರಿ ಮಾಡಲಿಕ್ಕೆ ನಿಮ್ಮ ರಿಕವರಿಗೆ ಹಾಕ್ತೀವಿ ಅಂತಕ್ಕಂಥ ರೀತಿಯೊಳಗೆ ಬೆದರಿಕೆ ಹಾಕ್ತಾಯಿದ್ರೆ ಆ ಒಂದು ಹೆದರಿಕೆಯಿಂದ ಒಂದಿಷ್ಟು ಜನ ಕಟ್ಟಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಇದನ್ನು ಈ ಕೂಡಲೇ ತಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ. ಮುಂದಿನ ಕ್ರಮ ಏನ್ಕೊಳ್ತೀರ? ನಾವು ಈ ಕೂಡಲೇ ಸರ್ಕಾರ ಅಧಿಕಾರಿಗಳು, ಜೆಸ್ಕಾಮ್ ಅಧಿಕಾರಿಗಳು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಇವತ್ತಿಂದ 4 ದಿವಸ ಟೈಮ್ ಕೊಡ್ತೇವೆ. ಯಾಕಂದರೆ ಅವರಿಗೆ ನಾವು ಗಮನಕ್ಕೆ ತಂದು ಭಾಳ ದಿನ ಆಯಿತು. ಇವತ್ತಿಂದ ನಾವು 4 ದಿವಸ ಟೈಮ್ ಕೊಡ್ತೇವೆ. ನೀವು 9ನೇ ತಾರೀಕು ಒಳಗಡೆ ನೀವು ಇದನ್ನು ನಿಲ್ಲಿಸಲಿಲ್ಲ ಅಂದರೆ ಸರಿಪಡಿಸಲಿಲ್ಲ ಅಂದರೆ 10ನೇ ತಾರೀಕು ನಾವು ಭಾರತ ಕಮ್ಯುನಿಸ್ಟ್ ಪಕ್ಷ CPI, ಆದರ್ಶ ಗ್ರಾಮ ಸಮಿತಿ ಮತ್ತು ಜೇವರ್ಗಿ ಅಡ್ರಾಮಿ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಮತ್ತು ಎಲ್ಲ ಏನು ನೊಂದಿರ್ತಕ್ಕಂಥ ಗ್ರಾಮಸ್ಥರು ಇದ್ದಾರೆ ಅವರೆಲ್ಲರನ್ನು ತೊಗೊಂಡು ನಾವು ಜೆಸ್ಕಾಮ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳ್ತೇವೆ.